ಏನು ಮಾಡೋದು ಹೇಳ್ರಿ. ಸರ್ಕಾರದ ಯಾರು ಮುಖ್ಯಮಂತ್ರಿ ಬಂದಿದ್ರು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಈ ಕಾರ್ಖಾನೆ ರೈತರು ಹೋಗಿ ಗೊಳೋ ಅಂದ್ರೂ ಸಹಿತ ಅವ್ರು ಏನು ಮಾತು ಕೇಳಿದ್ರ? ನನಗೆ ಗುರ್ತಿಲ್ಲ, ನೀನು ಗುರ್ತಿಲ್ಲ, ನಾವು ಹೇಳಪ್ಪ ಅವ್ನು ಈಶ್ವರ್ ಕಂಟ್ರಿ ನಾನು ಮಾತು ಕೇಳ್ತಾ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ. ಏನು ಮಾಡಲಿ ಯತ್ನಾಳ್, ಈಶ್ವರ್ ಕಂಟ್ರಿ ಭಾಳ ವಿರೋಧ ಮಾಡ್ತಾನೆ, ಆ ಫ್ಯಾಕ್ಟ್ರಿ ಬಂದರೆ ನಾನು ಕಾರ್ಖಾನೆ ಬಂದಾಗ್ತದೆ ಸರ್, ಅವ್ರು 3,000 ರೇಟ್ ಕೊಟ್ಟರೆ ಹೆಂಗೆ ಮಾಡಲಿ ನಾವು ಅತ್ತನಪ್ಪ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯನವರು. ರೈತರು ಹಿಂಗೆ ಇರಬೇಕು, ಇವ್ರ ಮನೆ ಮುಂದೆ ಭಿಕ್ಷೆ ಪಡ್ಕೊತಿರ್ಬೇಕು, ಜೈ ಬಸವ ಅನ್ಕೋತ ಇವ್ರು ಅಡ್ಡಾಡ್ಬೇಕು. ಇವತ್ತು ಹೆಚ್ಚು ಸರ್ಕಾರದ ಚರ್ಮ ದಪ್ಪ. ಹಿಂಗಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ, ಏನೇ ಸಣ್ಣ ಪುಟ್ಟ ಲೋಪದ ವಿಷಯ ಇದ್ದರೆ ಅವರು ಏನೂ ಇರಲಿಲ್ಲ, ಆದರೂ ಉದ್ದೇಶಪೂರ್ವಕವಾಗಿ ಈ ಸೀಸನ್ ಮಾಡಬಾರ್ದು ಅಂತೇಳಿ ಮತ್ತೊಂದು ದೊಡ್ಡ ಲಿಸ್ಟ್ ಕೊಟ್ಟರು. ಆ ದೊಡ್ಡ ಲಿಸ್ಟ್ ಅಂದರೆ ಹೆಂಗೈತೆ ಗುರ್ತದೆ, ಒಂದನ್ನೇ 3-4 ಸಲ ಬರೆದಾರೆ. ಬಾಯ್ಲರು ಅವನು ಗೇಜ್ ಮೀಟ್ರದ ಎಷ್ಟು ಕಿಮ್ಮತ್ತು ಕೊಡ್ತಂದ್ರೆ 40,000 ರೂಪಾಯಿ. ಇದು ಒಂದೇ ಕುಡ್ಸ್ಯಾರ, ಇನ್ನೊಂದು ಹೆಚ್ಚಿಗೆ ಕುಡಿಸ್ಬೇಕಾಗಿತ್ತು. ಅದು ಇವ್ರ ನೆಪಗಳು. ಗಿಡ ಇಟ್ಟೇ ಹಚ್ಚಾರ. ನಾವು 17,000 ಗಿಡ ಹಚ್ಚಿವಿ. ಈಗ ಇದನ್ನೆಲ್ಲ ಫುಲ್ಫಿಲ್ ಮಾಡೀವಿ. ನಮ್ಗೆ ವಿಶ್ವಾಸ ಐತಿ, ನಾಳೆ 6ನೇ ತಾರೀಕಿಗೆ ಮತ್ತೊಮ್ಮೆ ಇನ್ಸ್ಪೆಕ್ಷನ್ ಟೀಮ್ ಬರ್ತದೆ. ಮುಂದದು ಅನುಮತಿ ಕೊಟ್ಟ ಮ್ಯಾಗ ಈ ವರ್ಷ ಸೀಸನ್ ನಾವು ಪ್ರಾರಂಭ ಮಾಡ್ತೀವಿ. ಎಷ್ಟು ಅಳದುಳಿದಂಥ ಕಬ್ಬೆಲ್ಲ ನಾವೇ ತೊಗೋತೀವಿ. ನಮ್ಮದು ಬರೀ ಕಬ್ಬಿನ ಫ್ಯಾಕ್ಟ್ರಿ ಅಷ್ಟೇ ಅಲ್ಲ ನಮ್ಮದು. ನಾವು ಮೆಕ್ಕೆಜೋಳ ತೊಗೋತೀವಿ, ಅಕ್ಕಿ ತೊಗೋತೀವಿ. ಒಂದು ದಿವ್ಸಕ್ಕೆ 1,500 ಟನ್ ನಮ್ಗೆ ಮೆಕ್ಕೆಜೋಳ ಬೇಕು. ಈ ಭಾಗ ಸೇಡಮ್ಮು, ಚಿಂಚೋಳಿ, ಚಿತ್ತಾಪುರ ಎಲ್ಲ ಭಾಗದಲ್ಲಿ ನಾವು ಮೆಕ್ಕೆಜೋಳ ಬೆಳೆಯುವಂಥದ್ದು ರೈತರಿಗೂ ಸಪೋರ್ಟ್ ಮಾಡ್ತೀವಿ. ನೇರವಾಗಿಯೇ ನಾವು ಕಾರ್ಖಾನೆಯವ್ರಿಗೆ ಮೆಕ್ಕೆಜೋಳ ತೊಗೋತೀವಿ ರೈತರಿಂದ. ಅವ್ರಿಗೆ ಒಳ್ಳೆ ರೇಟ್ ಕೊಟ್ಟು, ಯಾವ ಕಮಿಷನ್ ಇಲ್ಲ, ಏನೂ ಇಲ್ಲ, ನೇರವಾಗಿ ರೈತನೇ ಬರೋದು, ಕಾಟ ಮಾಡೋದು, ಮಾಡಿ ಹಾಕಿಕೊಂಡು ರೊಕ್ಕ ಕೊಟ್ಬಿಡ್ತೀವಿ. ಅಂದರೆ ಮೆಕ್ಕೆಜೋಳ ಬೇಕು, ನಮ್ಗೆ ಅಕ್ಕಿ ಬೇಕು. ಅಕ್ಕಿದಿಂದನೂ ಆಗ್ತದೆ ನಮ್ಗೆ ದಿವಸ 1,000 ಅಂದರೆ ಕಬ್ಬಿನ ಸೀಸನ್ ಮುಗೋಣ ಅಕ್ಕಿ ಮೆಕ್ಕೆಜೋಳ ಮ್ಯಾಗ ನಡೀತದೆ. ಅಂದರೆ 12 ತಿಂಗಳು ನಡೆಯುವಂಥ ಕಾರ್ಖಾನೆ ಇದು. ಕೇವಲ ಕಬ್ಬಿನ ಸೀಸನ್ ಮುಗೋಣನೇ ಬಗಲ ಹಾಕೋದಿಲ್ಲ. ಬೀಜ ಕೊಡ್ತೀವಿ. ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಒಳ್ಳೆ ಅಧಿಕಾರಿಗಳು ಇದ್ದಾರೆ. ಇಲ್ಲೇ ನಮ್ಮ ಚಿಂಚೋಳಿಯವರು ಜಾಯಿಂಟ್ ಡೈರೆಕ್ಟರ್ ಒಬ್ಬರು ನಾಡ್ಕೊಟ್ರೆ ಯಾರೋ ಒಬ್ಬರು ಅದಾರ, ಅವರು ಪಾಪ ಎಲ್ಲ ಸಪೋರ್ಟ್ ಮಾಡ್ಲಕತ್ತಾರ. ಮತ್ತು ಅಲ್ಲಿ ಸಬ್ಸಿಡಿ ಒಳಗೆ ಏನು ಮೆಕ್ಕೆಜೋಳ ಬೀಜದ್ದು ಎಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಯಾರ. ಹಾಂ ಮಾಡ್ಸ್ಕೊತೀವಿ. ನಮ್ಗೆ ಬೇಕೇ ಮೆಕ್ಕೆಜೋಳ ಬೇಕೇ. ಈಗ ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಐತ್ರಿ. 2,200 500 ತನಕ ರೇಟ್ ಬಂದೈತಿ. ಸಲ 2,500 ಹೈಯೆಸ್ಟು. ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು 71 ರೂಪಾಯಿ ಕೊಡ್ತಾರೆ ನಮ್ಮ ಮೆಕ್ಕೆಜೋಳ ಮೇಲೆ ಇಥನಾಲ್ ಮಾಡಿದ್ರೆ. ಕಬ್ಬಿನಕ್ಕಿಂತ ಹೆಚ್ಚು ಇವತ್ತು ಮೆಕ್ಕೆಜೋಳದ ಮ್ಯಾಗಿನ ಮಾಡುವಂಥ ಇಥನಾಲ್ಗೆ 65 ರೂಪಾಯಿ ಇದಕ್ಕೆ ಕೊಡ್ತಾರೆ, ಕಬ್ಬಿನ ರಸದಿಂದ ತಯಾರಾಗೋದು. ಮೆಕ್ಕೆಜೋಳದ ಮ್ಯಾಗಿನ ನಾವು ಏನು ಮಾಡ್ತೀವಲ್ಲ ಅದಕ್ಕೆ 71 ರೂಪಾಯಿ ಕೊಡ್ತಾರೆ. ಅಂದರೆ ಮೆಕ್ಕೆಜೋಳದ ಪ್ರದೇಶ ಹೆಚ್ಚಾಗಬೇಕು. ತೊಗರಿ ಹಂಗೆ ಅಲ್ಲದು, ಅದು ಕಾಯಂ ಬೆಳೆ. 2 ರೀತಿ ಲಾಭ ಒಂದು ಮೆಕ್ಕೆಜೋಳ ಬೆಳೆದ್ರಿಂದ. ದನಕರೂ ಬಚಾವಾಗ್ತಾವೆ. ಅಲ್ಲಿಂದ ಮೆಕ್ಕೆಜೋಳನೂ ಒಳ್ಳೆ ರೇಟ್ ಬರ್ತದೆ. ಮತ್ತು ಇದಕ್ಕೆ ಇದೂ ಇಲ್ಲ, ಇದೇ ಸೀಸನ್ದಾಗ ಹಾಕ್ಬೇಕಂತಿಲ್ಲ. ನೀವು ನೀರು ಬಿಡ್ರಿ, ಮೆಕ್ಕೆಜೋಳ ಹಚ್ಚಿರಿ, 12 ತಿಂಗಳು ಬೆಳಿಬೋದು. ಈ ಕಡೆ ಕಬ್ಬು ಮುಗಿತಂದ್ಕೊಳ್ಳೇ ಮೊದಲು ಕಬ್ಬು ಹಚ್ಚುವಾಗೂ ಅದ್ರಾಗ ಮೆಕ್ಕೆಜೋಳ ಬೆಳಿಬೋದು ಮೊದಲೇ ವರ್ಷ. ಅದಕ್ಕೆ ನಾವು 370 ಹಳ್ಳಿ ಏನದಾವಲ್ಲ ರೀ, 370 ಹಳ್ಳಿಯಲ್ಲೂ ಕಬ್ಬಿನ ಬೀಜನ ಕೊಡ್ಲಕತ್ತೀವಿ. ಇನ್ನು ಮೆಕ್ಕೆಜೋಳ ಬೀಜನೂ ನಮ್ಮ ಕೃಷಿ ಇಲಾಖೆಯವ್ರ ಜೊತೆಗೆ ಜಂಟಿ ಮಾಡಿಕೊಂಡು ಯಾವ ಒಳ್ಳೆಯ ಬೀಜ ಅದಾವ ಕೊಡ್ತೀವಿ. ನಮಗೇನಾಗ್ತದೆ, ರೈತರು ಕಬ್ಬ ಮುಗಿದ್ಕೊಳ್ಳೆ ಮೆಕ್ಕೆಜೋಳನ ಕೊಡ್ಲಕತ್ರಂದು ನಮ್ಮ ಫ್ಯಾಕ್ಟ್ರಿಗೂ ಅನುಕೂಲ ಆಗ್ತದೆ. ಮತ್ತು ಇವ್ರ ಆರ್ಥಿಕ ಸ್ಥಿತಿ, ಇವರೇನು APMCಗೆ ಹೋಗ್ಬೇಕಾಗಿಲ್ಲ, ಗಂಜಿಗೆ ಹೋಗ್ಬೇಕಾಗಿಲ್ಲ, ಸೀದಾ ಲೋಡ್ ಮಾಡ್ಕೋದು, ನಮ್ಮಲ್ಲಿ ಬರೋದು, ಕಾಟ ಮಾಡೋದು. ಏನು ಮುಂದಂತರೂ ಇದನ್ನು ಮಾಡೋರು ಇದು ಪಂಜಾಬ್ ಟೈಪ್ ಟ್ರ್ಯಾಲಿನ ಹೆಂಗೆ ಕಬ್ಬು ತುಣುಕು ಮಾಡಿ ತರ್ತಾರಲ್ಲ, ಹಂಗೆ ಮೆಕ್ಕೆಜೋಳ ಸುರ್ಕೊಂಡು ಬಂದು ನಾವು ಅಲ್ಲಿ ಸುರು ಹೋಗೋಣ. ಚೀಲ ಹಾಕೋ ಪ್ರಶ್ನೆನೇ ಇಲ್ಲ. ಟ್ರೇಲರ್ ಹೆಂಗೆ ಮಾಡಿಬಿಡ್ತು ಅಂದ್ರೆ ಕಬ್ಬಿಂದ ಮುಗಿದ್ಕೊಳ್ಳೆ ಆ ಟ್ರೇಲ್ದಾಗ ಮೆಕ್ಕೆಜೋಳ ಸುರ್ಕೊಂಡು ಬಂದ್ಬಿಡು, ಚೀಲ ಆಗಿಲ್ಲ, ತುಂಬುವುದೇ ಇಲ್ಲ. ಹಾಂ ರೀ, ಎದ್ರದ್ರಿ ಏನು ನೋಂದಣಿ ಏನಿಲ್ಲ ರೀ, ತಂದು ಹಾಕೋದಟ್ಟೆ ತಾನೇ ನೋಂದಣಿ ಆಗ್ತದೆ. ನಾನು ಈಗ ದಿಲ್ಲಿಗೆ ಹೋಗ್ತೀನಿ ರೀ ಊಟ ಮಾಡಿ. ಏನು ಮಾಡೋದು ಹೇಳ್ರಿ. ಸರ್ಕಾರದ ಯಾರು ಮುಖ್ಯಮಂತ್ರಿ ಬಂದಿದ್ರು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಈ ಕಾರ್ಖಾನೆ ರೈತರು ಹೋಗಿ ಗೊಳೋ ಅಂದ್ರೂ ಸಹಿತ ಅವ್ರು ಏನು ಮಾತು ಕೇಳಿದ್ರ? ನನಗೆ ಗುರ್ತಿಲ್ಲ, ನೀನು ಗುರ್ತಿಲ್ಲ, ನಾವು ಹೇಳಪ್ಪ ಅವ್ನು ಈಶ್ವರ್ ಕಂಟ್ರಿ ನಾನು ಮಾತು ಕೇಳ್ತಾ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ. ಏನು ಮಾಡಲಿ ಯತ್ನಾಳ್, ಈಶ್ವರ್ ಕಂಟ್ರಿ ಭಾಳ ವಿರೋಧ ಮಾಡ್ತಾನೆ, ಆ ಫ್ಯಾಕ್ಟ್ರಿ ಬಂದರೆ ನಾನು ಕಾರ್ಖಾನೆ ಬಂದಾಗ್ತದೆ ಸರ್, ಅವ್ರು 3,000 ರೇಟ್ ಕೊಟ್ಟರೆ ಹೆಂಗೆ ಮಾಡಲಿ ನಾವು
ಆತನಪ್ಪ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯನವರು ರೈತರು ಹಿಂಗೆ ಇರಬೇಕು, ಇವ್ರ ಮನೆ ಮುಂದೆ ಭಿಕ್ಷೆ ಪಡ್ಕೊತಿರ್ಬೇಕು, ಜೈ ಬಸವ ಅನ್ಕೋತ ಇವ್ರು ಅಡ್ಡಾಡ್ಬೇಕು. ಇವತ್ತು ಹೆಚ್ಚು ಸರ್ಕಾರದ ಚರ್ಮ ದಪ್ಪ. ಹಿಂಗಾಗಿ ಸುಪ್ರೀಂ ಕೋರ್ಟ್ ಹೇಳೈತಿ, ಏನೇ ಸಣ್ಣ ಪುಟ್ಟ ಲೋಪದೋಷ ಇದ್ದರೆ ಅವರು ಏನೂ ಇರಲಿಲ್ಲ, ಆದರೂ ಉದ್ದೇಶಪೂರ್ವಕವಾಗಿ ಈ ಸೀಸನ್ ಮಾಡಬಾರ್ದು ಅಂತೇಳಿ ಮತ್ತೊಂದು ದೊಡ್ಡ ಲಿಸ್ಟ್ ಕೊಟ್ಟರು. ಆ ದೊಡ್ಡ ಲಿಸ್ಟ್ ಅಂದರೆ ಹೆಂಗೈತೆ ಗುರ್ತದೆ, ಒಂದನ್ನೇ 3-4 ಸಲ ಬರ್ದಾರೆ. ಬಾಯ್ಲರು ಅವನು ಗೇಜ್ ಮೀಟ್ರದ ಎಷ್ಟು ಕಿಮ್ಮತ್ ಕೊಡ್ತದೆ ಅಂತ 40,000 ರೂಪಾಯಿ. ಇದು ಒಂದೇ ಕುಡ್ಸ್ಯಾರೆ, ಇನ್ನೊಂದು ಹೆಚ್ಚಿಗೆ ಕುಡಿಸ್ಬೇಕಾಗಿತ್ತು. ಅದು ಇವ್ರ ನೆಪಗಳು. ಗಿಡ ಇಟ್ಟೇ ಹಚ್ಚಾರ. ನಾವು 17,000 ಗಿಡ ಹಚ್ಚಿವಿ. ಈಗ ಇದನ್ನೆಲ್ಲ ಫುಲ್ಫಿಲ್ ಮಾಡೀವಿ. ನಮ್ಗೆ ವಿಶ್ವಾಸ ಐತಿ, ನಾಳೆ 6ನೇ ತಾರೀಕಿಗೆ ಮತ್ತೊಮ್ಮೆ ಇನ್ಸ್ಪೆಕ್ಷನ್ ಟೀಮ್ ಬರ್ತದೆ. ಮುಂದದು ಅನುಮತಿ ಕೊಟ್ಟ ಮ್ಯಾಗ ಈ ವರ್ಷ ಸೀಸನ್ ನಾವು ಪ್ರಾರಂಭ ಮಾಡ್ತೀವಿ. ಎಷ್ಟು ಅಳದುಳಿದಂಥ ಕಬ್ಬೆಲ್ಲ ನಾವೇ ತೊಗೋತೀವಿ. ನಮ್ಮದು ಬರೀ ಕಬ್ಬಿನ ಫ್ಯಾಕ್ಟ್ರಿ ಅಷ್ಟೇ ಅಲ್ಲ ನಮ್ಮದು. ನಾವು ಮೆಕ್ಕೆಜೋಳ ತೊಗೋತೀವಿ, ಅಕ್ಕಿ ತೊಗೋತೀವಿ. ಒಂದು ದಿವ್ಸಕ್ಕೆ 1,500 ಟನ್ ನಮ್ಗೆ ಮೆಕ್ಕೆಜೋಳ ಬೇಕು. ಈ ಭಾಗ ಸೇಡಮ್ಮು, ಚಿಂಚೋಳಿ, ಚಿತ್ತಾಪುರ ಎಲ್ಲ ಭಾಗದಲ್ಲಿ ನಾವು ಮೆಕ್ಕೆಜೋಳ ಬೆಳೆಯುವಂಥದ್ದು ರೈತರಿಗೂ ಸಪೋರ್ಟ್ ಮಾಡ್ತೀವಿ. ನೇರವಾಗಿಯೇ ನಾವು ಕಾರ್ಖಾನೆಯವ್ರಿಗೆ ಮೆಕ್ಕೆಜೋಳ ತೊಗೋತೀವಿ ರೈತರಿಂದ. ಅವ್ರಿಗೆ ಒಳ್ಳೆ ರೇಟ್ ಕೊಟ್ಟು, ಯಾವ ಕಮಿಷನ್ ಇಲ್ಲ, ಏನೂ ಇಲ್ಲ, ನೇರವಾಗಿ ರೈತನೇ ಬರೋದು, ಕಾಟ ಮಾಡೋದು ಮಾಡಿ ಹಾಕಿಕೊಂಡು ನಾವು ರೊಕ್ಕ ಕೊಟ್ಬಿಡ್ತೀವಿ. ಅಂದರೆ ಮೆಕ್ಕೆಜೋಳ ಬೇಕು, ನಮ್ಗೆ ಅಕ್ಕಿ ಬೇಕು. ಅಕ್ಕಿದಿಂದನೂ ಆಗ್ತದೆ ನಮ್ಗೆ. ದಿವಸ 1,000 ಅಂದರೆ ಕಬ್ಬಿನ ಸೀಸನ್ ಮುಗಿಯೋಣ ಅಕ್ಕಿ ಮೆಕ್ಕೆಜೋಳ ಮ್ಯಾಗ ನಡೀತದೆ. ಅಂದರೆ 12 ತಿಂಗಳು ನಡೆಯುವಂಥ ಕಾರ್ಖಾನೆ ಇದು. ಕೇವಲ ಕಬ್ಬಿನ ಸೀಸನ್ ಮುಗಿಯೋಣನೇ ಬಗಲ ಹಾಕೋದಿಲ್ಲ. ಬೀಜ ಕೊಡ್ತೀವಿ. ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಒಳ್ಳೆ ಅಧಿಕಾರಿಗಳು ಇದ್ದಾರೆ. ಇಲ್ಲೇ ನಮ್ಮ ಚಿಂಚೋಳಿಯವರು ಜಾಯಿಂಟ್ ಡೈರೆಕ್ಟರ್ ನಾಟ್ಕೊಟ್ರೆ ಯಾರೋ ಒಬ್ಬರು ಅದಾರ. ಅವರು ಪಾಪ ಎಲ್ಲ ಸಪೋರ್ಟ್ ಮಾಡ್ಲಕತ್ತಾರ. ಮತ್ತು ಅಲ್ಲಿ ಸಬ್ಸಿಡಿ ಒಳಗೆ ಏನು ಮೆಕ್ಕೆಜೋಳ ಬೀಜದ್ದು ಎಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಯಾರ. ಹಾಂ, ಮಾಡ್ಕೋತೀವಿ. ನಮ್ಗೆ ಬೇಕೇ ಮೆಕ್ಕೆಜೋಳ ಬೇಕೇ. ಈಗ ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಐತ್ರಿ. 2,200 500 ತನಕ ರೇಟ್ ಬಂದೈತಿ. ಸಲ 2,500 ಹೈಯೆಸ್ಟು. ಮತ್ತು ಭಾರತ ಸರ್ಕಾರ ನರೇಂದ್ರ ಮೋದಿಯವರು 71 ರೂಪಾಯಿ ಕೊಡ್ತಾರೆ ನಮ್ಮ ಮೆಕ್ಕೆಜೋಳ ಮೇಲೆ ಇಥನಾಲ್ ಮಾಡಿದ್ರೆ. ಕಬ್ಬಿನಕ್ಕಿಂತ ಹೆಚ್ಚು ಇವತ್ತು ಮೆಕ್ಕೆಜೋಳದ ಮ್ಯಾಗಿನ ಮಾಡುವಂಥ ಇಥನಾಲ್ಗೆ 65 ರೂಪಾಯಿ ಇದು ಕೊಡ್ತಾರೆ, ಕಬ್ಬಿನ ರಸದಿಂದ ತಯಾರಾಗೋದು. ಮೆಕ್ಕೆಜೋಳದ ಮ್ಯಾಗಿನ ನಾವು ಏನು ಮಾಡ್ತೀವಲ್ಲ ಅದಕ್ಕೆ 71 ರೂಪಾಯಿ ಕೊಡ್ತಾರೆ. ಅಂದರೆ ಮೆಕ್ಕೆಜೋಳದ ಪ್ರದೇಶ ಹೆಚ್ಚಾಗಬೇಕು. ತೊಗರಿ ಹಂಗೆ ಅಲ್ಲದು, ಅದು ಕಾಯಂ ಬೆಳೆ. 2 ರೀತಿ ಲಾಭ. ಒಂದು ಮೆಕ್ಕೆಜೋಳ ಬೆಳೆದ್ರಿಂದ ದನಕರೂ ಬಚಾವಾಗ್ತಾವೆ. ಅಲ್ಲಿಂದ ಮೆಕ್ಕೆಜೋಳನೂ ಒಳ್ಳೆ ರೇಟ್ ಬರ್ತದೆ. ಮತ್ತು ಇದಕ್ಕೆ ಇದೂ ಇಲ್ಲ, ಇದೇ ಸೀಸನ್ದಾಗ ಹಾಕ್ಬೇಕಂತಿಲ್ಲ. ನೀವು ನೀರು ಬಿಡ್ರಿ, ಮೆಕ್ಕೆಜೋಳ ಹಚ್ಚಿರಿ, 12 ತಿಂಗಳು ಬೆಳಿಬೋದು. ಈ ಕಡೆ ಕಬ್ಬು ಮುಗಿತಂದ್ಕೊಳ್ಳೇ ಮೊದಲು ಕಬ್ಬು ಹಚ್ಚುವಾಗೂ ಅದ್ರಾಗ ಮೆಕ್ಕೆಜೋಳ ಬೆಳಿಬೋದು ಮೊದಲೇ ವರ್ಷ. ಅದಕ್ಕೆ ನಾವು 370 ಹಳ್ಳಿ ಏನದಾವಲ್ಲ ರೀ, 370 ಹಳ್ಳಿಯಲ್ಲೂ ಕಬ್ಬಿನ ಬೀಜನೂ ಕೊಡ್ಲಕತ್ತೀವಿ. ಇನ್ನು ಮೆಕ್ಕೆಜೋಳ ಬೀಜನೂ ನಮ್ಮ ಕೃಷಿ ಇಲಾಖೆಯವ್ರ ಜೊತೆಗೆ ಜಂಟಿ ಮಾಡಿಕೊಂಡು ಯಾವ ಒಳ್ಳೆಯ ಬೀಜ ಅದ ಕೊಡ್ತೀವಿ. ನಮಗೇನಾಗ್ತದೆ, ರೈತರು ಕಬ್ಬ ಮುಗಿದುಕೊಳ್ಳೆ ಮೆಕ್ಕೆಜೋಳನ ಕೊಡ್ಲಕತ್ರ ನಮ್ಮ ಫ್ಯಾಕ್ಟ್ರಿಗೂ ಅನುಕೂಲ ಆಗ್ತದೆ. ಮತ್ತು ಇವ್ರ ಆರ್ಥಿಕ ಸ್ಥಿತಿ, ಇವರೇನು APMCಗೆ ಹೋಗ್ಬೇಕಾಗಿಲ್ಲ, ಗಂಜಿಗೆ ಹೋಗ್ಬೇಕಾಗಿಲ್ಲ, ಸೀದಾ ಲೋಡ್ ಮಾಡ್ಕೋದು, ನಮ್ಮಲ್ಲಿ ಬರೋದು, ಕಾಟ ಮಾಡೋದು. ಇದು ಏನು ಮುಂದಂತರೂ ಇದನ್ನು ಮಾಡೋರು ಇದು ಪಂಜಾಬ್ ಟೈಪು ಟ್ರ್ಯಾಲಿನ ಹೆಂಗೆ ಕಬ್ಬು ತುಣುಕು ಮಾಡಿ ತರ್ತಾರಲ್ಲ, ಹಂಗೆ ಮೆಕ್ಕೆಜೋಳ ಸುರ್ಕೊಂಡು ಬಂದು ನಾವು ಅಲ್ಲಿ ಶುರು ಹೋಗೋಣ. ಚೀಲ ಹಾಕೋ ಪ್ರಶ್ನೆನೇ ಇಲ್ಲ. ಟ್ರೇಲರ್ ಹೆಂಗೆ ಮಾಡಿಬಿಡ್ತು ಅಂದ್ರೆ ಕಬ್ಬಿಂದ ಮುಗಿದ ಕೂಡಲೇ ಆ ಟ್ರೇಲ್ದಾಗ ಮೆಕ್ಕೆಜೋಳ ಸುರ್ಕೊಂಡು ಬಂದ್ಬಿಡು. ಚೀಲ ಆಗಿಲ್ಲ, ತುಂಬುವುದೇ ಇಲ್ಲ. ಹಾಂ ರೀ, ಎದ್ರದ್ರಿ ಏನು ನೋಂದಣಿ ಏನಿಲ್ಲ ರೀ, ತಂದು ಹಾಕೋದಟ್ಟೆ ತಾನೇ ನೋಂದಣಿ ಆಗ್ತಲ್ಲ. ನಾನು ಈಗ ದಿಲ್ಲಿಗೆ ಹೋಗ್ತೀನಿ ರೀ ಊಟ ಮಾಡಿ.